ಬಟ್ ಅವ್ರಿಗೆ ಗೊತ್ತಿದ್ದು ಕೈ ಮಾಡಿ ತಪ್ಪಾಯ್ತದು. ಚಾನ್ಸ್ ಕೊಡಬಾರ್ದಿತ್ತು. ಎಲ್ಲರಿಗೂ ಒಂದೇ ಥರ ಇರಬೇಕಿತ್ತು ನ್ಯಾಯ. ಬಟ್ ಅವಳು ನಮ್ಗೆ ಅಷ್ಟು ಇಷ್ಟ ಅಲ್ಲ, ಮಂಜಣ್ಣ ಇಷ್ಟ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ಕ್ಕೆ ಮುಗಿಯೋದಕ್ಕೆ ಇನ್ನು 2 ವಾರ ಬಾಕಿ ಇದೆ. ಈಗಾಗಲೇ ಹನುಮಂತ ಅವರು ಬಿಗ್ ಬಾಸ್ ಫಿನಾಲೆ ಟಿಕೆಟ್ ತಗೊಂಡು ಮುಂದೆ ಹೋಗಿದ್ದಾರೆ. ಇನ್ನೊಂದು 4 ಜನ ಸ್ಪರ್ಧಿಗಳು ಬರಬೇಕು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಜನರು ಏನಂತಾರೆ ಈ ಶೋ ನೋಡಿಬಿಟ್ಟು, ಅವ್ರ ಒಪಿನಿಯನ್ ಹೇಗಿದೆ, ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು ಅನ್ನೋದು ಜನ ತೀರ್ಪು ಕೊಡ್ತಾರೆ ಅನ್ನೋದನ್ನು ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂಡು ಬರೋಣ. ಯಾರು ಏನಂತಾರೆ ನೋಡೋಣ, ಯಾರು ಗೆಲ್ತಾರೆ ಅಂತ ಅವರನ್ನೇ ಕೇಳೋಣ. ಬನ್ನಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಏನು ಅನ್ಸುತ್ತೆ ಬಿಗ್ ಬಾಸ್? ಯಾರು ಇಷ್ಟ ಆಗ್ತಾರೆ ನನಗೆ? ಇಷ್ಟ ಅಂತ ಯಾರು ಇಲ್ಲ, ನೋಡ್ತೀನಿ. ಬಟ್ ಫೈನಲ್ಗೆ ತ್ರಿವಿಕ್ರಮ್ ಮಂಜಣ್ಣ ಬರ್ಬೇಕನ್ನೋದಿದೆ. ಮಂಜಣ್ಣ ಬಂದರೆ ಓಕೆ. ಯಾಕೆ ಅವರೇ ಬರಬೇಕು? ಏನಿಲ್ಲ, ಆಟ ಚೆನ್ನಾಗಿ ಆಡ್ತಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ ನಿಮಗೆ? ನನ್ನ ಪ್ರಕಾರ ಮಂಜಣ್ಣನೇ ಗೆಲ್ಬೋದು. ಯಾರು ಗೆಲ್ಲಬಾರ್ದು, ಇವ್ರಿಗೆ ಅರ್ಹತೆ ಇಲ್ಲ ಅನ್ನೋದಾದ್ರೆ? ಚೈತ್ರ ಹೋಗಾಯ್ತು. ಈಗ ಪ್ರೆಸೆಂಟ್ ಇರೋದು ಭವ್ಯಗೌಡ. ರೀಸೆಂಟ್ ಆಗಿ ಹನುಮಂತ ಅವ್ರಿಗೆ ಹೊಡೆದ್ರು ಅವರು. ಹೌದೌದು. ಎಷ್ಟು ಸರಿ ಅನಿಸ್ತು ನಿಮಗೆ? ಎಷ್ಟು ತಪ್ಪಂತ ಅನಿಸ್ತು ನಿಮಗೆ? ಇಲ್ಲ, ಅದು ತಪ್ಪೇ. ಅವಳು ಆಟ ಆಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಹಂಗೆ ಹೊಡೆದೆ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಗೊತ್ತಿದ್ದು ಕೈ ಮಾಡಿ ತಪ್ಪಾಯ್ತದು. ಅದ್ರ ಬಗ್ಗೆ ಅವರು ಅಂದರು. ಸುದೀಪ್ ಸರ್ ವೀಕೆಂಡಲ್ಲಿ ಹೇಳಿದ್ರು, ಇಲ್ಲ ನಿಮ್ಗೆ ಇಷ್ಟದಲ್ಲಿ ಹೊರಗೆ ಕಳಿಸ್ಬೋದಿತ್ತು ಅಂತ. ಅವಳಿಗೆ ಚಾನ್ಸ್ ಕೊಡಬಾರ್ದಿತ್ತು. ಯಾಕಂದರೆ ಎಲ್ಲರಿಗೂ ಒಂದೇ ಥರ ಇರಬೇಕಿತ್ತು ನ್ಯಾಯ. ಬಟ್ ಏನು ಮಾಡಿದ್ರು, ಇರಲಿ ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಕೊಟ್ಟಿದ್ದಾರೆ. ಅವಳು ಕ್ಷಮೆ ಕೇಳಿದಾಳೆ. ಬಟ್ ಅವಳು ನಮ್ಗೆ ಅಷ್ಟು ಇಷ್ಟ ಅಲ್ಲ, ಮಂಜಣ್ಣ ಇಷ್ಟ. ನೋಡ್ಬೇಕು ಫೈನಲ್ಗೆ ಯಾರು ಬರ್ತಾರೆ ಅಂತ. ಟಾಪ್ 5 ಹನುಮಂತು, ಧನರಾಜು, ಮಂಜಣ್ಣ, ತ್ರಿವಿಕ್ರಮ್, ಮೋಕ್ಷಿತಾ. ಥ್ಯಾಂಕ್ ಯು.